ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಶೇಖರ್ ಹುಟ್ಟುಹಬ್ಬದ ಪ್ರಯುಕ್ತ ವೀರ ಮದಕರಿ ಗೆಳೆಯರ ಬಳಗ ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಇಂದು ಹೊಂಬೇಗೌಡ ನಗರ ವಾರ್ಡ್ನಲ್ಲಿ ಸಮಾಜ ಸೇವೆ ಮಾಡುವುದರ ಮೂಲಕ ಜನ್ಮದಿನವನ್ನು ಆಚರಿಸಿಕೊಂಡರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸೀರೆ ಕನ್ನಡಕ ವಿತರಿಸಿದರು. ಹುಟ್ಟುಹಬ್ಬದ ಕೇವಲ ಆಚರಣೆ ಆಗದೆ ಸಮಾಜ ಸೇವೆಗಾಗಿ ಬದಲಾಗಿತ್ತು. ಉಚಿತವಾಗಿ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಉಚಿತವಾಗಿ ಕನ್ನಡಕ, ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಹೊಂಬೇಗೌಡ ನಗರ, ಚಿನ್ನೇನಪಾಳ್ಯ ಈ ಭಾಗದಲ್ಲಿ ಶೇಖರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸವನ್ನು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಶಾಲಾ ಬ್ಯಾಗು, ಅದೇ ರೀತಿ ಹೆಣ್ಮಕ್ಳಿಗೆ ಸೀರೆ ಮತ್ತು ಹೆಲ್ತ್ ಕ್ಯಾಂಪ್, ಐ ಕ್ಯಾಂಪ್, ಅವರಿಗೆ ಉಚಿತ ಕನ್ನಡಕ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದಾರೆ. ಇದು ಹುಟ್ಟುಹಬ್ಬ ಅಂತಲ್ಲ, ವರ್ಷ ಪೂರ್ತಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಶೇಖರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಈ ಭಾಗದಲ್ಲಿ ಜನಕ್ಕೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಇದು ಒಂದು. ನಮ್ಮ ಹೊಂಬೇಗೌಡ ನಗರ, ಚಿನ್ನೇನಪಾಳ್ಯ ಈ ಭಾಗದಲ್ಲಿ ನಮ್ಮ ಶೇಖರು ಮೊದಲು ಅವನು ಕೇಬಲ್ ಆಪರೇಟರ್ ಆಗಿದ್ದರು. ಆಮೇಲೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ. ಮೊದಲಿಂದನೂ ಅವರು ಜನಪರ ಸೇವೆಗಳು ನಿರಂತರವಾಗಿ ಅವತ್ತಿಂದ ಇವತ್ತು ತನಕ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅವರು ಈ ಭಾಗದಲ್ಲಿರುವಂಥ ಜನರ ಆಶೀರ್ವಾದ ಅವ್ರ ಮೇಲೆ ಇದೆ. ಅದೇ ಥರ ಅವರು ದೇವರು ಒಳ್ಳೆ ಒಂದು ಆರೋಗ್ಯನೂ ಇದೆಲ್ಲ ಕೊಟ್ಟು ರಾಜಕೀಯದಲ್ಲಿ ಮುಂದುವರಲಿ ಅಂತ ನಾನು ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. उसके